ನಮಸ್ಕಾರ. ನಾವು ಅದೆಷ್ಟೋ ಗುರಿಗಳನ್ನ ಇಟ್ಕೊಂಡಿರ್ತೀವಿ. ಎಲ್ಲಾ ಗುರಿಗಳು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಾ ಗುರಿಗಳನ್ನ ಸಾಧಿಸಲಿಕ್ಕೆ ಸಾಧ್ಯವಾಗಬೇಕಂದ್ರೆ ನಮ್ಮಲ್ಲಿ ಒಂದಿಷ್ಟು ಬದಲಾವಣೆಯನ್ನ ನಾವು ತಂದುಕೊಳ್ಬೇಕಾಗ್ತದೆ. ಬದಲಾವಣೆಯನ್ನ ತಂದುಕೊಳ್ಳದಿದ್ದರೆ ಯಾವ ಗುರಿಯನ್ನು ನಾವು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬದುಕು ನಾವು ಅಂದುಕೊಂಡಂತೆ ಇಲ್ಲ. ನಾವು ಅನ್ಕೋದೇ ಒಂದು, ಬದುಕಿನಲ್ಲಿ ಆಗೋದೇ ಇನ್ನೊಂದು. ನಮ್ಮ ಬದುಕಿನ ಕನಸಿನ ಕಲ್ಪನೆ ಏನಿದೆಯಲ್ಲ, ಅದಕ್ಕೂ ಮತ್ತು ನಮ್ಮ ಬದುಕಿನ ವಾಸ್ತವಕ್ಕೂ ವ್ಯತ್ಯಾಸ ಅದ. ನಮ್ಮ ನಾವು ಕಂಡಂತ ಕನಸುಗಳೆಲ್ಲ ನಮ್ಮ ಬದುಕಿನಲ್ಲಿ ನನಸಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಬದುಕನ್ನ ಬಂದಂತೆ ಸ್ವೀಕರಿಸಿದರೆ ನಾವೊಂದು ಕಂಡದ್ದಕ್ಕಿಂತಲೂ ಹೆಚ್ಚಿಂದು ನಮ್ಮ ಪಾಲಿಗೆ ಇರ್ತದೆ. ಈ ಒಂದು ಭಾವದಿಂದ ನಾವು ಹೋಗ್ಬೇಕಾಗ್ತದೆ. ಅಲ್ಲಿ ಎಲ್ಲವೂ ನಾನು ಅಂದ್ಕೊಂಡಂಗೆ ಆಗ್ಬೇಕಂದ್ರೆ ಆಗಲ್ಲ. ಬದುಕು ಬಂದಂತೆ ಬದುಕಬೇಕು, ಬಂದಂತೆ ಸ್ವೀಕರಿಸಿ ಅದರ ಜೊತೆ ಸಾಕ್ತಾ ಹೋದೆವು ಅಂತಂದ್ರ ಅಲ್ಲಿ ನಾವು ಅಂದುಕೊಂಡದಕ್ಕಿಂತಲೂ ಹೆಚ್ಚಿಂದು ನಮಗೆ ಸಿಕ್ತು. ಹಾಗೆಯೇ ನಾವು ಗುರಿ ತಲುಪಬೇಕಂದ್ರೆ ಅದರ ಜೊತೆಗೆ ನಮ್ಮ ಗುರಿ ಸರಿಯಾಗಿರ್ಬೇಕು ಮತ್ತು ಆ ಗುರಿ ತಲುಪುವ ಮಾರ್ಗ ಏನದಲ್ಲ ಅದು ಕೂಡ ಸರಿಯಾಗಿರ್ಬೇಕಾಗ್ತದೆ. ಈ ಗುರಿ ಮತ್ತು ಈ ಮಾರ್ಗ ಎರಡೂ ನಮ್ಮ ಹತ್ರ ಇದ್ದು ಅಂದ್ರೆ ನಾವು ಗುರಿಯನ್ನು ಹೋಗಿ ತಲುಪ್ತೀವಿ, ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಗುರಿ ತಲುಪಲಿಕ್ಕೆ ಏನು ವ್ಯವಸ್ಥೆ ಬೇಕಲ್ಲ, ಆ ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕಾಗ್ತದೆ. ಆ ಮಾರ್ಗವನ್ನು ನಾವು ಕಂಡ್ಕೋಬೇಕಾಗ್ತದೆ. ಅಂದಾಗ ಮಾತ್ರ ನಾವು ಗುರಿಯನ್ನು ತಲುಪ್ತೀವಿ. ಬಂದಂತೆ ಬದುಕುವುದನ್ನ ಮೊದಲು ಕಲಿಬೇಕು. ಯಾಕಂದ್ರೆ ಬದುಕಿನಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿಗಳು ನಮ್ಮ ಎದುರು ಬಂದು ಕುಂದಿರ್ತಾವ ನಮ್ಗೆ ಕಲ್ಪನೆನೇ ಇಲ್ಲ. ಇವತ್ತು ನಾವು ಚಂದೀವಿ, ನಾಳೆಗೆ ಇಷ್ಟೇ ಚಂದ ಇರ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಕೆಟ್ಟದ, ನಾಳೆಗೂ ನಮ್ಮ ಪರಿಸ್ಥಿತಿ ಕೆಟ್ಟಿರ್ತದ ಅಂತೇಳಿ ನಾವು ಅನ್ಕೋಬಾರ್ದು. ಯಾಕಂದ್ರೆ ನಾಳೆನ ನಮ್ಮ ಎದುರಿನ ಪರಿಸ್ಥಿತಿ ಬೇರೆನೇ ಇರ್ತದ, ನಮ್ಮ ಕಲ್ಪನೆ ಇರಲ್ಲ. ನಮ್ಮ ಬದುಕಿನಲ್ಲಿ ಅದೆಷ್ಟೋ ಘಟನೆಗಳು ಘಟಿಸಿದಾವೆ. ಅನಿರೀಕ್ಷಿತವಾಗಿ ನಮ್ಗೆ ಎಷ್ಟೋ ತಿರುವುಗಳನ್ನು ನಾವು ನೋಡಿನೂ ನಮ್ಮ ಬದುಕು ಹಿಂಗೇ ಇರ್ಬೇಕಂತ ಹೇಳಿ ನಾವು ಬಯಸ್ತೀವಲ್ಲ, ಅದು ತಪ್ಪು. ಹಂಗಾಗಿ ನಾವು ಗುರಿ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಅಂದ್ಕೊಂಡಂತ ಗುರಿಗಳು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಅಂದ್ಕೊಂಡಂತ ಗುರಿಯನ್ನು ಮುಟ್ಬೇಕಂದ್ರೆ ಒಂದನೇದನ್ನ ಬಂದಂತೆ ಬದುಕನ್ನು ಸ್ವೀಕರಿಸಬೇಕು. ಸ್ವೀಕರಿಸಿದ ನಂತರ ನಮ್ಮ ಗುರಿಯನ್ನ ನಿರ್ಧಾರ ಮಾಡಿಕೊಳ್ಬೇಕು. ನಿರ್ಧಾರ ಆಯ್ತು, ಬದುಕನ್ನ ಸ್ವೀಕರಿಸಿ ಗುರಿಯನ್ನ ನಿರ್ಧರಿಸಿವಿ. ಆ ಗುರಿಯನ್ನ ಸಾಧಿಸಲಿಕ್ಕೆ ಸರಿಯಾದ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗ್ತದೆ. ಬರೀ ಕನಸು ಕಂಡ್ಕೊಂಡ್ರೆ ಸಾಕಾಗಲ್ಲ. ಇಲ್ಲಿ ಅದನ್ನ ಸಾಧಿಸಲಿಕ್ಕೆ ನಮ್ಮ ಶ್ರಮದ ಸಮರ್ಪಣೆ ಮಾಡಬೇಕಾಗ್ತದೆ. ಆ ಶ್ರಮದ ಸಮರ್ಪಣೆ ಹೆಂಗಿರ್ಬೇಕಂದ್ರೆ ಸುವ್ಯವಸ್ಥಿತವಾಗಿರಬೇಕು. ಸುವ್ಯವಸ್ಥಿತವಾಗಿದ್ದಾಗ ಮಾತ್ರ ಅದು ಗುರಿ ನಾವು ಮುಟ್ತೀವಿ, ನಾವು ಅಂದ್ಕೊಂಡಿದ್ದು ಸಾಧಿಸ್ತೀವಿ. ಸೋಲುಗಳು ಬರ್ತಾವ, ಹಿಂಜರಿಬಾರದು. ಅವಮಾನಗಳು ಬರ್ತಾವ, ತಲೆ ಕೆಡಿಸ್ಕೋಬಾರದು. ಅಪಹಾಸ್ಯಗಳು ಬರ್ತಾವ, ವಿಚಾರ ಮಾಡಬಾರ್ದು. ನಾವು ನಡೀತಾನೆ ಇರಬೇಕು. ಯಾಕಂದ್ರೆ ನಮ್ಮ ದೃಷ್ಟಿ, ನಮ್ಮ ಶಕ್ತಿಯ ಬಳಕೆ ಗುರಿಯ ಕಡೆಗೆ ಇರಬೇಕೆ ಹೊರತು ಇತರರ ಕಡೆಗೆ ಅಲ್ಲ. ಏನ್ ನಮ್ದು ಗುರಿ ಅದ ಆ ಕಡೆನೆ ನಾವು ಹೋಗ್ತಾ ಇರೋದು. ಉದಾಹರಣೆಗೆ ಹೇಳ್ಬೇಕಂದ್ರೆ, ಬಾವಿಯ ಒಂದು ದಂಡೆ ಮೇಲೆ ಇರ್ತಕ್ಕಂಥ ಕಲ್ಲಿಗೆ ಹಗ್ಗ
ಬಾವಿಯ ನೀರನ್ನು ಸೇದಬೇಕಿದ್ರೆ ಸೇದುವ ಸಂದರ್ಭದಲ್ಲಿ ಆ ಕೊಡಕ್ಕೆ ಕಟ್ಟಿದ ಹಗ್ಗ ಆ ಬಾವಿಯ ಮೇಲ್ಗಡೆ ಇರ್ತಕ್ಕಂಥ ಒಂದು ದಂಡೆ ಒಂದು ಕಲ್ಲಿಗೆ ತಗ್ತಾ ಇರ್ತದೆ, ಹೋಗ್ತಿರ್ತದೆ, ಹಿಂಗೆ ಬರ್ತದೆ. ಹಗ್ಗ ಮೃದುವಾದರೂ ಕೂಡ ಕಠೋರವಾದ ಕಲ್ಲನ್ನ ವರ್ಷಾನುಗಟ್ಲೆ ಅದು ಸವಸಿ ಸವಸಿ ಹೋಗಿ ಬಂದು ಕಲ್ಲನ್ನ ಸವಿಸ್ತದ ಹೊರತು ಅಲ್ಲಿ ತನ್ನದೇ ಆದ ಗುರುತನ್ನು ಮೂಡಿಸ್ತದ ಕಲ್ಲಿನಲ್ಲಿ ಆ ಹಗ್ಗ ನಿರಂತರ ಪ್ರಯತ್ನದಿಂದ. ಹಂಗೆ ನಮ್ಮ ಬದುಕಿನಲ್ಲಿ ಕೂಡ ನಾವು ಗುರಿಯನ್ನ ಸಾಧಿಸಬೇಕು ಅಂತಂದ್ರೆ ನಿರಂತರವಾದ ಪ್ರಯತ್ನ ಆ ಕಡೆಗೆ ಇರಬೇಕು. ಗುರಿ ನಾವೇನ್ ಮಾಡ್ತೀವಿ, ನಿರ್ಧರಿಸ್ಕೊಳ್ತೀವಿ. ಯಾವುದೋ ಒಂದು ಗುರಿಯನ್ನು ನಿರ್ಧರಿಸ್ಕೊಂಡ ನಂತರ ಮೊದಲು ಆರಂಭದಲ್ಲಿ ಬಹಳಷ್ಟು ಶ್ರಮ ಹಾಕಿಬಿಡ್ತೀವಿ. ಕೆಲವು ದಿನ ಕಳೆದ ನಂತರ ಆ ಶ್ರಮದಲ್ಲಿ ಅರ್ಧ ಶ್ರಮ ಕಡಿಮೆ ಮಾಡ್ತೀವಿ. ಮತ್ತೊಂದಿಷ್ಟು ದಿನ ಓದುವಂದ್ರೆ ಆ ಶ್ರಮದಲ್ಲಿ ಕೇವಲ 20% ಬಳಸಲ್ಲ. ನಾವು ಅದನ್ನ ಕೈ ಬಿಡಕ್ಕೆ ಒಂದು ಅಲಕ್ಷ್ಯತನ ಮಾಡಕ್ ಶುರು ಮಾಡ್ತೀವಿ. ಈ ರೀತಿಯಾಗಿ ಕೊನೆಗೆ ಆ ಗುರಿಯನ್ನೇ ಮರ್ತು ಬಿಡ್ತೀವಿ, ಕೈ ಬಿಟ್ಬಿಡ್ತೀವಿ, ಮತ್ತೊಂದು ಹಿಡಿದಿರ್ತೀವಿ. ಅದಕ್ಕೊಂದು ಹಂಗೆ ಆರಂಭದಲ್ಲಿ ಬಹಳಷ್ಟು ಶ್ರಮ ಹಾಕೋದು, ನಂತರ ಶ್ರಮ ಕಡಿಮೆ ಮಾಡ್ಕೊಂತ ಹೋಗೋದು. ಹೀಗಾಗಿ ನಾವು ಯಾವುದೇ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಮ್ಮ ನಡಿಗೆ ಆ ದಾರಿಯ ಕೊನೆಯವರೆಗೂ ನಾವು ಸಾಗಿರಲ್ಲ. ಆ ದಾರಿಯಾಗ ಒಂದು ಚೂರು ನಡೆಯೋದು, ದಾರಿ ಬದಲಾಯಿಸೋದು, ದಾರಿಯಾಗ ಒಂದು ಚೂರು ನಡೆಯೋದು, ದಾರಿ ಬದಲಾಯಿಸೋದು. ಈ ರೀತಿ ಆಯ್ತು ಅಂದರೆ ಯಾವ ದಾರಿಯಲ್ಲಿಯೂ ಕೂಡ ನಾವು ಪರಿಪೂರ್ಣವಾಗಿ ಪ್ರಯಾಣಿಸಿ ದಂಡಿ ಮುಟ್ಟಕ್ಕೆ ಸಾಧ್ಯ ಇಲ್ಲ, ಗುರಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಗುರಿ ತಲುಪಬೇಕು ಅಂದರೆ ಗುರಿಯನ್ನು ನಿರ್ಣಯಿಸ್ಕೊಳ್ಬೇಕು, ಅದರ ತಕ್ಕಂತೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ನಾವು ಆ ಗುರಿಗಾಗಿ ನಾನು ಏನು ಮಾಡಬೇಕು, ಒಂದು ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ಬೇಕು. ಈ ರೀತಿ ನಾನು ಕೆಲಸಗಳನ್ನ ಮಾಡ್ತಾ ಸಾಗಬೇಕು. ಅಂದಾಗ ಮಾತ್ರ ಅಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲಾಂದ್ರೆ ಇಲ್ಲ. ಆ ಕಾರಣಕ್ಕಾಗಿ ನಾವೆಲ್ಲರೂ ಗುರಿಯನ್ನ ನಿರ್ಧರಿಸ್ಕೊಳ್ಳೋದು ಎಲ್ಲರೂ ನಿರ್ಧರಿಸ್ಕೊಳ್ತಾರೆ, ತಲುಪೋರು ಕೆಲವರೇ. ಯಾಕಂದ್ರೆ ಆ ದಾರಿಯಲ್ಲಿ ಸಾಗುವ ತಾಳ್ಮೆ ಮತ್ತು ನಿರಂತರ ಪರಿಶ್ರಮ ಅವರಲ್ಲಿ ಇರ್ತದೆ. ಧನ್ಯವಾದಗಳು.